ಸಂದರ್ಭ ನಮಗೆಲ್ಲ ಚೆನ್ನಾಗಿರೋ ಸಂದರ್ಭ ಬೇಕು. ವಸ್ತುಗಳು ಚೆನ್ನಾಗಿರೋದು ಬೇಕು. ಚೆನ್ನಾಗಿದ್ದರೆ ನಮಗೆ ಬೇಕು. ವ್ಯಕ್ತಿ ನಮಗಿಷ್ಟ ಬಂದಿದ್ದು, ನಮ್ಮ ವಿಚಾರಗಳೆಲ್ಲ ನಮಗೆ ಬೇಕಾದ ಥರ ಇರಬೇಕು. ಹೀಗೆ ಯಾವುದು ಬೇಕೋ ಅದರ ಹಿಂದೆ ಬೀಳೋದು, ಅದನ್ನು ಪಡ್ಕೊಳ್ಳೋದು, ಅದನ್ನು ಹಿಡ್ಕೊಳ್ಳೋದು, ಅದನ್ನು ಅನುಭವಿಸೋದು, ಅದರಲ್ಲಿ ಒಂದು ಅಟ್ಯಾಚ್ಮೆಂಟ್, ವ್ಯಾಮೋಹವನ್ನು ಬೆಳೆಸ್ಕೊಳ್ಳೋದು, ಇದು ಮನುಷ್ಯನ ಮನಸ್ಸಿನ ಸ್ವಭಾವ ವ್ಯಾಮೋಹ ಬರೋದು. ಯಾವಾಗ ಅದು ಬೇಕು ಅಂತ ಬರುತ್ತೆ, ಇದು ಬೇಕು ಅಂತ ಮನಸ್ಸಲ್ಲಿ, ಆ ಬೇಕು ಅನ್ನೋ ಕಡೆ ಬೇಡನೂ ಇರುತ್ತೆ. ಇದೆಲ್ಲ ಬೇಡ, ಇದು ಬೇಕು. ಈ ಸಂದರ್ಭಗಳು ನನಗೆ ಬೇಡ, ಕಷ್ಟ. ಈ ವಸ್ತು ಚೆನ್ನಾಗಿಲ್ಲ, ನನಗೆ ಬೇಡ. ಈ ವ್ಯಕ್ತಿ ಚೆನ್ನಾಗಿರೋದು ನನಗೆ ಬೇಕು. ಈ ವಿಷಯಗಳೆಲ್ಲ ನನಗೆ ಬೇಕು, ಒಳ್ಳೆಯದು, ನನಗೆ ಒಳ್ಳೆಯದು ಬೇಕು. ಇದೆಲ್ಲ ಬೇಡ. ಬೇಕು ಇದ್ದಾಗ ಬೇಡ. ಈ ಸಂದರ್ಭ ಬೇಡ, ಈ ಕಷ್ಟ ಬೇಡ, ಸಂಕಟ ಬೇಡ, ನೋವು ಬೇಡ, ಈ ವಸ್ತು ಬೇಡ, ಈ ಜನ ಬೇಡ, ಇವುಗಳು ಬೇಡ, ಈ ವ್ಯಕ್ತಿ ಬೇಡ ಬೇಡ ಅಂದಾಗ ನಾವು ಬೇಕು ಅಂದಾಗ ಯಾವ ರೀತಿ ಸಿಕ್ಕಾಕೊಂಡಿರ್ತೀವಿ. ಒಂದು ಗಂಟು ಬಿದ್ದಿರುತ್ತೆ, ಗಂಟು ಹಾಕೊಳ್ಳೋದು ಅಂತ ಗಂಟು ಬಿದ್ದಿರುತ್ತೆ. ಬೇಡ ಅಂದಾಗೆಲ್ಲ 100 ಗಂಟು ಬೀಳುತ್ತೆ. ಇಟ್ಸ್ ಮೋರ್ ಆಫ್ ಅಟ್ಯಾಚ್ಮೆಂಟ್. when you detach, when you avoid, when you go away, when you run away, that is more of attachment. ಇದು 100 ಗಂಟೆ ಬಿಡುತ್ತೆ. ಈ ಬೇಕು ಬೇಡ, ಇಷ್ಟ ಕಷ್ಟ, ಈ ಕಾನ್ಫ್ಲಿಕ್ಟಲ್ಲಿ ಮೈಂಡಲ್ಲಿ ಫೈಟ್ ನಡೀತಾ ಇರುತ್ತೆ. ಕಾನ್ಫ್ಲಿಕ್ಟ್ ಇದರಿಂದಲೇ ಜೀವನ, ಪ್ರಪಂಚದಲ್ಲಿ ಹೋರಾಟ, ಎಲ್ಲರ ಜೀವನದಲ್ಲೂ ಸಂಕಟ ಕಷ್ಟ. Because of the conflict, fight inside, inner struggle. ಇದೆರಡೂ ಕೂಡ illusion and two aspects of the same mind. Attachment, detachment are two sides of the same mind. ಅದರಿಂದ ಯಾವಾಗ ಈ ಅಟ್ಯಾಚ್ಮೆಂಟ್ ಒಂದು ಲಿಮಿಟ್ ದಾಟುತ್ತೋ, ಈ ಬೇಡ ಅನ್ನೋದು ಕೂಡ ಒಂದು ಲಿಮಿಟ್ ದಾಟಿದಾಗ ಎರಡೂ ಒಂದೇ ರಿಸಲ್ಟು, ಒಂದೇ ಕಡೆ ತಲುಪುತ್ತೆ. ಲಾಜಿಕಲ್ಲಾಗಿ ನಾವು ದೂರ ಇಡೋದು ಕರೆಕ್ಟ್ ಅನಿಸುತ್ತೆ. ಇದು ಬೇಡ, ದೂರ ಇರ್ತೀನಿ. ಇದು ಅವಾಯ್ಡ್ ಮಾಡ್ತೀನಿ, ಇದರಿಂದ ತೊಂದರೆ, ನಾನು ದೂರ ಇಡ್ತೀನಿ. ಲಾಜಿಕಲಿ ಇಟ್ ಈಸ್ ಕರೆಕ್ಟ್. ಆದರೆ ಒಂದು ಲಿಮಿಟ್ ದಾಟಿದ ಮೇಲೆ ವೆರಿ ಸ್ಟ್ರೇಂಜ್ ಥಿಂಗ್ಸ್ ವಿಲ್ ಹ್ಯಾಪನ್. ಒಂದು ವಿಚಿತ್ರವಾಗುತ್ತೆ. ಯಾಕೆಂದರೆ ಎರಡೂ ಒಂದೇ ಆಗಿಬಿಡುತ್ತೆ. ಒಂದು ಪಾಯಿಂಟಲ್ಲಿ ಯಾರನ್ನ ಪ್ರೀತಿಸ್ತೀವಿ, ಅವ್ರನ್ನ ದ್ವೇಷಿಸ್ತೀವಿ. ಯಾವುದನ್ನು ಇಷ್ಟಪಡ್ತೀವಿ ಅದನ್ನು ನಾವು ತ್ಯಜಿಸ್ತೀವಿ, ವರ್ಜಿಸ್ತೀವಿ. ಯಾವುದನ್ನು ಹಚ್ಕೊಂಡಿದ್ದೀವಿ ಅದರಿಂದ ಬಿಡಿಸ್ಕೊಳ್ತೀವಿ. ಯಾರು ನಮ್ಮನ್ನು ಅಂಟಿಸ್ಕೊಂಡಿರ್ತಾರೆ ಅವ್ರನ್ನ ದ್ವೇಷಿಸಿ ನಾಶ ಮಾಡಕ್ಕೆ ಹೋಗ್ತೀವಿ. ಇದು ವಿಪರ್ಯಾಸ. ಇದೇ ವಿಚಿತ್ರ. ನೆನ್ನೆ ದ್ವೇಷಿಸಿದವ್ರನ್ನ ಇವತ್ತು ಇಷ್ಟಪಡ್ಬೋದು, ಇಷ್ಟಪಟ್ಟವ್ರನ್ನ ದ್ವೇಷಿಸ್ಬೋದು. ಈ ರೀತಿ ಒಂದು ಎಕ್ಸ್ಟ್ರೀಮ್ ಹೋದಾಗುತ್ತೆ. ಯಾವಾಗ ಯಾರು ಯಾವುದಕ್ಕೂ ಅಂಟ್ಕೊಳ್ಳೋದಿಲ್ವೋ, ಈ ಕಾನ್ಫ್ಲಿಕ್ಟಿಂದ ಆಚೆ ಬರ್ತಾರೋ ಮೆಡಿಟೇಷನ್, ಪ್ರಾಣಾಯಾಮ ಇದೆಲ್ಲ ಸಹಾಯ ಮಾಡುತ್ತೆ. ಮನಸ್ಸನ್ನು ಸಮತೋಲನಕ್ಕೆ ಕರ್ಕೊಂಡು ಹೋಗುತ್ತೆ. ಆವಾಗ ಅವನು ಅಂಟ್ಕೊಳ್ಳೋದು ಇಲ್ಲ, ಅಂಟಿಸ್ಕೊಳ್ಳೋದು ಇಲ್ಲ. ತಾನು ಬಿಡುಗಡೆಯಲ್ಲಿದ್ದಾಗ ಬಂದೋರ್ನೆಲ್ಲ ಬಿಡುಗಡೆಗೆ ಅವನು ಪ್ರವೋಕ್ ಮಾಡ್ತಾನೆ, ಬಿಡುಗಡೆ ಮಾಡ್ತಾನೆ. ಅವನ ಪ್ರೆಸೆನ್ಸ್ನಲ್ಲೇ ಎಷ್ಟೋ ಜನಕ್ಕೆ ಈ ಕಾನ್ಫ್ಲಿಕ್ಟಿಂದ ಬಿಡುಗಡೆ ಆಗುತ್ತೆ. ಅಂದರೆ ಒಂದು ಗುರಿಯನ್ನು ಇಟ್ಕೊಂಡ್ರೆ, ಗುರಿನ ಇಟ್ಕೊಳ್ಳೋದು ಮುಕ್ತಿ, ಮೋಕ್ಷ, ಬಿಡುಗಡೆ ಬೇಕು ಅಂತ. ಆದರೆ ಅದಕ್ಕೆ ವಿರುದ್ಧವಾಗಿ ಸಾಧನೆಗಳು ಮಾಡ್ತಾ ಇರ್ತೀವಿ. ಇವಾಗ ಗುರಿ ಬೇಕು, ದೇವರ ಪಾದ ಸೇರಬೇಕು, ಅದು ಮೋಕ್ಷ ಬೇಕು. ಆದರೆ ದಾರಿನಲ್ಲಿ ಪೂಜೆಗೆ ಸಿಕ್ಕಾಕೊಳ್ಳೋದು,
ಗುರು ಸೇವೆ ಮಾಡಿ, ಗುರುನೇ ಗುರಿ, ಗುರು ಸೇವೆ ಮಾಡಬೇಕು ಅಂತ ಹೇಳೋ ಸೇವೆನಲ್ಲೇ ಸಿಕ್ಕಾಕೊಳ್ಳೋದು. ಟೆನ್ಷನ್ ಆಗುತ್ತೆ ಅವಾಗ. ಯಾವಾಗ ಸಿಕ್ಕಾಕೊಳ್ತೀವೋ ಆ ಟೆನ್ಷನ್ನ ಎಲ್ಲಿಂದ, ಯಾರಿಂದ ಆಯಿತು? ಗುರುವಿಂದ ಆಯಿತು. ಗುರುಗೆ ಅದಕ್ಕೆ ಸಂಬಂಧನೇ ಇಲ್ಲ. ಆದರೆ ಆ ಪ್ರಾಸೆಸ್ನಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ನಾವು ಯಾರನ್ನಾದರೂ ಇಷ್ಟಪಟ್ಟರೆ ಆ ಪ್ರೋಸೆಸ್ನಲ್ಲಿ ಸಿಕ್ಕಾಕೊಂಡು ಟೆನ್ಷನ್ ಮಾಡಿಕೊಂಡು ನಮಗೆ ಹಾರ್ಟ್ ಅಟ್ಯಾಕ್ ಆದರೆ ಅವರಿಂದ ಆಯಿತು ನಮಗೆ ಅಂತೀವಿ. ಅವ್ರಿಗೆ ಇದಕ್ಕೆ ಸಂಬಂಧನೇ ಇಲ್ಲ, ಅಂಟಿಸ್ಕೊಂಡಿದ್ದು ನಾವೇ, ಅವರೊಂದು ಕಂಡೀಷನ್. ಹೀಗೆ ನಾವು ಗಮನಿಸ್ಕೊಂಡಾಗ ಇದರಿಂದ ಹೊರಗಡೆ ಬರ್ಬೋದು. ದಾರಿನಲ್ಲಿಯೂ ಸಿಕ್ಕಾಕೊಳ್ಬಾರ್ದು. ನಾವು ಗುರಿ ಇಟ್ಕೊಂಡಿರೋದೇ ಒಂದು, ಅದಕ್ಕೆ ವಿರುದ್ಧವಾಗಿ ಸಾಧನೆಗಳು ನಡೀತಾ ಇರುತ್ತೆ. ಏನೋ ಒಂದು ಮಾಡೋಕ್ಕೆ ಹೋಗ್ತೀವಿ, ಅದಕ್ಕೆ ವಿರುದ್ಧವಾಗಿ ಎಲ್ಲೋ ಬಿಡಿಸ್ಕೊಳ್ಳೋಕೆ ಹೋಗಿ ಇಲ್ಲಿ ಅಂಟ್ಕೊಳ್ತಾ ಇರ್ತೀವಿ. ಇಲ್ಲಿ ಡೈವರ್ಸ್ ಮಾಡ್ತಿರ್ತೀವಿ, ಇನ್ನೊಂದು